ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಭೂಮಾಪಕರ ಹುದ್ದೆಗಳಿಗೆ ಇಂದಿನಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭ ಆಗಿದೆ. ಸೊ ಇಲ್ಲಿ ಯಾವ ಒಂದು ಹುದ್ದೆಗಳು ಅಂದರೆ 364 ಭೂಮಾಪಕರ ಹುದ್ದೆಗಳಿಗೆ ನೇಮಕಾತಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಇವತ್ತಿಂದ ಪ್ರಾರಂಭ ಆಗಿದೆ. ದಯವಿಟ್ಟು ಯಾರ್ಯಾರು ಆಸಕ್ತಿ ಹೊಂದಿದ್ದೀರಾ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು KPSCಯು ಭೂಮಾಪಕ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಭೂಮಾಪಕರು ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗೆ ಸಂಬಂಧಿಸಿದಂತೆ ಸೊ ಅಧಿಸೂಚನೆ ಹೊರಡಿಸಿದ್ದು ಮಾರ್ಚ್ 11ನೇ ತಾರೀಕಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಏಪ್ರಿಲ್ 10ನೇ ತಾರೀಕು ಕೊನೆಯ ದಿನಾಂಕ ಆಗಿದೆ. ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳಿಗೆ 100 ಹುದ್ದೆಗಳು ಮತ್ತು ಉಳಿಕೆ ಮೂಲ ವೃಂದದ ಹುದ್ದೆಗಳು 264 ಹುದ್ದೆಗಳಿಗೆ KPSC ಪ್ರತ್ಯೇಕ ಅಧಿಸೂಚನೆ ಹೊರಡಿಸಿದೆ. ಇಲ್ಲಿ ಒಂದು ಅರ್ಹತೆ ನೋಡಿದರೆ ಆಕಾಂಕ್ಷಿಗಳು ಮಾನ್ಯತೆ ಪಡೆಯದಿರುವ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ BE BTech ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಉತ್ತೀರ್ಣರಾಗಿರಬೇಕಾಗುತ್ತೆ ಅಥವಾ PUC ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ 12ನೇ ತರಗತಿ ಅಂದರೆ CBSE ಅಥವಾ ICSEಯಲ್ಲಿ ನೀವು ವಿಜ್ಞಾನ ವಿಷಯ ಪಡೆದು ಗಣಿತ ವಿಷಯದಲ್ಲಿ 60ರಷ್ಟು ನೀವು ಅಂಕಗಳನ್ನು ಗಳಿಸಿರಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಸರ್ಕಾರ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೇಯರ್ ಪದವಿ ಪೂರ್ಣ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಕರ್ನಾಟಕ ಸರ್ಕಾರದ ಉದ್ಯೋಗ ಅಥವಾ ತರಬೇತಿ ಇಲಾಖೆ ನಡೆಸುವ ITI ಇನ್ ಸರ್ವೆ ಟ್ರೇಡ್ನಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ. ಸೊ ಈ ಒಂದು ಉತ್ತೀರ್ಣರಾದವರು ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇಲ್ಲಿ ವಯೋಮಿತಿ ನೋಡಿದ್ರೆ ಕನಿಷ್ಠ 18 ವರ್ಷ ವಯೋಮಿತಿ ಆಗಿರಬೇಕಾಗುತ್ತೆ. ಗರಿಷ್ಠ 35 ವರ್ಷ ಆಗಿರಬೇಕಾಗುತ್ತೆ. ಅಂದರೆ ಸಾಮಾನ್ಯ ವರ್ಗದವರಿಗೆ. OBC ಅವರಿಗೆ 38 ವರ್ಷ ಮತ್ತು SC ST ಪ್ರವರ್ಗ 1 ಕ್ಯಾಟಗರಿ 2 ಅವರಿಗೆ 40 ವರ್ಷವನ್ನು ಇಲ್ಲಿ ನಿಗದಿಯನ್ನು ಮಾಡಿದ್ದಾರೆ. ಅದೇ ರೀತಿ ಅರ್ಜಿ ಶುಲ್ಕ ನೋಡಿದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ. SC ST ವಿಕಲಚೇತನರಿಗೆ ಯಾವುದೇ ಒಂದು ಶುಲ್ಕ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಮ್ಮೆ ನೀವು ಅರ್ಜಿ ಸಲ್ಲಿಕೆಯ ನಂತರ ಯಾವುದೇ ಒಂದು ವಿವರಗಳನ್ನು ತಿದ್ದುಪಡಿ ಮಾಡಿದರೆ ಅಂಥ ಮನವಿಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿ ಸಲ್ಲಿಕೆ ಸಮಯದಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ದಾಖಲೆ ಸಲ್ಲಿಸುವುದು ಕಡ್ಡಾಯ ಎಂದು ಇಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ಕೂಡ ಹೇಳಲಾಗಿದೆ. ಸೊ ದಯವಿಟ್ಟು ನೀವು ಈ ಒಂದು ಹುದ್ದೆಗಳಿಗೆ ಯಾರ್ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ಸೊ ದಯವಿಟ್ಟು ನಿಮ್ಮ ದಾಖಲಾತಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಂಡು ಪಕ್ಕ ಪ್ರಾಪರ್ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ದಯವಿಟ್ಟು ಈ ಒಂದು ಅರ್ಜಿಗೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿಯಾಗಿದೆ. ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವಿಜಯ ಕರ್ನಾಟಕ ಏನಿದೆ, ಸೊ ಈ ಒಂದು ಜಾಬ್ ಅಲರ್ಟ್ ಅಂತ ಒಂದು ಪ್ಯಾರಾಗ್ರಾಫ್ ಸಿಕ್ಕಿದೆ. ಸೊ ಈ ಒಂದು ಉದಯ ಮಾಹಿತಿ ಇಷ್ಟ ಆಗಿತ್ತು ಸ್ನೇಹಿತರೆ. ದಯವಿಟ್ಟು ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.